ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮ ಅಜ್ಜಿ ಮನೆ ಒಳಗದೀನಿ. ಸ್ಕೂಲ್ ಟೈಮ್ ಒಳಗ ಸೂಟಿ ಬಿಡ್ತು, ವೆಕೇಶನ್ ಬಿಡ್ತಪ್ಪ ಅಂತಂದ್ರೆ ನಾವು ನಮ್ಮ ಅಜ್ಜಿ ಮನೆಗೆ ಬಂದ್ಬಿಡ್ತಿದ್ವಿ. ಸೊ ಇಲ್ಲಿ ಸಿಕ್ಕಾಬಿಟ್ಟಿ ಮೆಮರೀಸ್ ಅದಾವ ನಂಗೆ ಕರೆಯಬೇಕಂದ್ರ. ಸೊ ಇದು ನಮ್ಮ ಗಾರ್ಡನ್. ಇವಾಗ ಎಲ್ಲ ಹಾಳಾಗೈತಿ. ಮೊದಲು ಗಾರ್ಡನ್ ಮಸ್ತ್ ಇತ್ತು, ಫುಲ್ ದೊಡ್ಡದೂ ಇತ್ತು. ಬಟ್ ಇವಾಗ ಗಿಡನೂ ಇಲ್ಲ, ಜಾಸ್ತಿ ಏನೂ ಇಲ್ಲ. ಆಲ್ಮೋಸ್ಟ್ ಎಲ್ಲ ಟ್ರೀನು ಇದ್ದು ಇದ್ಲೆ. ಸೊ ಇದು ಪೇರು ಹಣ್ಣು, ನೆಕ್ಸ್ಟ್ ಅಲ್ಲಿ ಸಪೋಟ ಚಿಕ್ಕು ಹಣ್ಣಿನ ಗಿಡ ಐತಿ. ನೆಕ್ಸ್ಟ್ ಪಪ್ಪಾಳಿ ಹಣ್ಣು, ಇದು ಒಂದು ಪೇರು ಹಣ್ಣು. ಸೊ ಇದು ಮ್ಯಾಂಗೋ ಟ್ರೀ. ಮಸ್ತ್ ಮಸ್ತ್ ಫ್ರೂಟ್ಸ್ ಹಾಕಿರ್ತಿದ್ವು ಇಲ್ಲೇ. ನಾವು ಹರ್ಕೊಂಡು ತಿನ್ನೋದಂದ್ರೆ ಒಂಥರ ಫುಲ್ ಖುಷಿ ನಮ್ಗೆ. ಸೊ ಹರಿಬೇಕಂತ ಹೇಳಿನ ಒಂದು ಜೋಟಿ ಮಾಡಿಸೈತಿ ಇಲ್ಲೇ. ಜೋಟಿ ಕಾಣಿಸ್ತೈತಿ ನೋಡಿ ನಿಮ್ಗೆ. ಸೊ ಇವಾಗ ನಮ್ಮ ಅಜ್ಜಿನೂ ಹಣ್ಣು ಹರಿ ಹರಿ ಅನ್ನತ್ತಿದ್ಲು, ಪೇರು ಹಣ್ಣು ಆಗ್ಯಾವ ಅಂತ. ಸೊ ಅದಕ್ಕೆ ಇಲ್ಲಿ ಕಾಣಿಸ್ತಾವ ನೋಡ್ರಿ. ಸೊ ಅದಕ್ಕೆ ಹಣ್ಣು ಹರಿಬೇಕಂತ ಅನ್ಕೊಂಡ ನಾನು ಪ್ಲ್ಯಾನ್ ಮಾಡೀನಿ. ಅಲ್ಲಿ ಮಾವಿನ ಹಣ್ಣು ಆಗ್ಯಾವು. ಸೊ ಅದಕ್ಕೆ ಹಣ್ಣು ಹರಿಯೋಣಂತ ಬರ್ರಿ. ಹರ್ಕೊಂಡ್ ಹರ್ಕೊಂಡ್ ತಿಂತ ನೋಡು. ಏನದ ಆ ಏನ ಹಂಗೆ ಹಾ ಹರ್ಕೊಂಡ್ ಚಂದಾಗ ತಿಂತಂದಿ. ಹಣ್ಣ ಹ್ಮ್ ತಿನ್ನಪ್ಪ, ನಮ್ಗ್ ಹರಿಯವ್ರು ಯಾರು ಇಲ್ಲ, ನೀನ್ ತಿನ್ನಪ್ಪ ಅಂದೆ ನಮ್ಮ ಮನಸ್ಸು. ಅಜ್ಜ ಇದು ಕೊಡ್ಬಾ ಒಂದ್ ಸ್ವಲ್ಪ ಜೋಟಿ. ಇಲ್ಲಿ ಮ್ಯಾಲ ಹೋಗೋರ್ ಹೆಂಗ್ ಹೋಗ್ಬೇಕ? ಇದು ನಿಂಗ ಅಡ್ಡ ಇಟ್ಟೆ ಅಂದ್ರ ಮ್ಯಾಗ ಹೋಗೋರ್ ಹೆಂಗ್ ಹೋಗ್ಬೇಕ? ಮಾಮ ಹ ಹೆಂಗ್ ಎತ್ತಿದ್ ಹೆಂಗ್ ಹರಿದು ಹಿಂಗ್ ಮಾಡ್ಸಿದ್ರೆ ಹೆಂಗ್ ಅದು ಅಂತ ಬೇದಾನ. ಮತ್ತದ ಇಷ್ಟ ವಾಜ್ ಐತಿದ್ ಏನು ತಳ್ಳಂದ್ ಮಾಡ್ತಾರಪ್ಪ ಯಾರು, ಆ ತಳ್ಳಂದ್ ಮಾಡ್ತಾರ. ಇಲ್ಲಿ ಹಣ್ಣು ಆಗ್ಯಾವು. ನಾ ಸಣ್ಣವಿದ್ದಾಗ ಇಲ್ಲಿ ಆರಾಮ್ಸೆ ಹೆಂಗ್ ಬೇಕಂಗ್ ಹೋಗಿ ಹತ್ತಿ ಹಣ್ಣು ಹರಿದ್ ಬಿಡ್ತಿದ್ನ್ಯಾ. ಬಟ್ ಈಗ ನನಗ ಅಲ್ಲಿ ಹೋಗಾಕ ಅಂಜಿಕ್ ಅಲ್ಲ, ಬರತೈತಿ. ನೀ ಕುಬಿ ಮೇಲೆ ಹತ್ತಿ ಹರಿ ಬರ್ತಾ ಸಾಕು. ನಿಲ್ಕಿ ಬಿಡ್ಲಿ ಬಾ, ನಂಗೆ ಹರ್ಕೊಳಕಾದ್ರ ಸಾಕು. ನಂಗ ಅಲ್ಲಿ ಹೋಗಾಕನ ಅಂಜಿಕ್ ಬರತೈತಿ. ಅಲ್ಲಿ ಹತ್ತಿ ಹರಿಯೋದ್ ಬೇಡ, ಕೆಳಗ್ ನಿಂತ ಹರಿಬೇಕಂತ ಡಿಸೈಡ್ ಮಾಡಿದ್ದೆ. ಮತ್ತ ನಂದು ಜೀವ ಇತ್ತಪ್ಪ ಅಂದ್ರೆ ಇಂಥವ್ ರಗಡ್ ಹಣ್ಣು ಹರಿಬೋದು, ಹಣ್ಣು ತಿನ್ಬೋದು. ಏನ್ರ ಆಗಿ ಬಿದ್ದ ನಂದ್ರೆ ಏನ್ ಮಾಡೋದು? ಅದಕ್ಕೆ ಪ್ಲಾನ್ ಚೇಂಜ್ ಮಾಡಿಬಿಟ್ಟೆ. ಕೆಳಗೆ ಹೋಗಿ ನಿಂತು ಹರಿತೀನಿ ಈಗ. ಇದು ನೀರಲ್ಲಿ ಇಲ್ಲೇ ನೀರ್ ಕಾಯಿಸೋದು. ಸೊ ಮೊದಲು ದೊಡ್ಡದಿತ್ತದ್ದು ನೀರ್ ಕಾಯಿಸೋದು ಬೊಗಾನಿ. ಬಟ್ ಇವಾಗ ಹೋಗೇತದ. ಇದು ಮತ್ ಬ್ಯಾರೆದು ಸಣ್ಣ ಐತಿ. ಹಾ, ಅದು ಮೊದಲು ಅದು ಯೂಸ್ ಮಾಡಿ ಅದು ಹೆಂಗಾಗೈತಿ ನೋಡಿ ಇವಾಗ. ಇದನ್ನ ಯಾವತ್ತು ತಗೊಂಡ್ಬಂದಿರ್ಬೇವ? ಇದನ್ನ ನಾನು ಅವಾಗ 20-30-40 ವರ್ಷದಿಂದ ಇಲ್ಲಿ ಸೀತಾಪಲ್ ಗಿಡನೂ ಇತ್ತಲ್ಲ. ಸೀತಾಫಲ ಗಿಡನೂ ಇತ್ತು ಇಲ್ಲಿ. ಸಿಕ್ಕಾಪಟ್ಟಿ ಗಿಡಗಳು ಇದ್ದವು. ಬಟ್ ಈಗ ಯಾವ ಗಿಡಗಳನ್ನ ಇಲ್ಲ ಆಲ್ಮೋಸ್ಟ್. ಮೇಂಟೈನ್ ಮಾಡ್ಲಾರ್ದಕ್ಕೆ ಒಂದೇ ಹೋಗ್ತಾವ. ಮೇಂಟೈನ್ ಎಲ್ಲ ಕುಂತ ಹೋಗಿ ಮಾಡಿ. ನಾನು ಹಣ್ಣು ಹರಿತ್ರಿಗೆ ನನ್ನ ಡ್ರೆಸ್ ಎಲ್ಲ ಹಾಳಾದವು. ನಾನು ಡ್ರೆಸ್ ಚೇಂಜ್ ಮಾಡಿನೂ ಹರಿಲಿಲ್ಲ. ಸೊ ನಂಗೆ ಕಂಪೌಂಡ್ ಹತ್ತಕ್ಕೆ ಅಂಜಿಕೆ ಬರತೈತಿ ಈಗ. ಮೊದಲು ಎಷ್ಟು ಆರಾಮ್ ಬಡ 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 ಹತ್ತಿ ಬಿಡ್ತಿದ್ದೆ. ಅಲ್ಲಿ ಮುಂದಿದ್ದವ್ರು ಮಾತಾಡ್ತಿರ್ತಾರೋ ಇಲ್ಲೋ, ಹಾಕಿ ಬಡಿತಿರ್ತೀರ ಹಂಗೆ. ಬಂದು ಎಲ್ಲಾ ಹಣ್ಣು ತಿನ್ಬಿಟ್ಟೈತಂತ. ಸೊ ಭಾಳ ಹಣ್ಣು ಸಿಗ್ಲೇ ಇಲ್ಲ ನಂಗೆ. 3 ಹಣ್ಣು ಸಿಕ್ಕು ಅಷ್ಟ. 3 ಹಣ್ಣು ಹರ್ಕೊಂಡು ಇವಾಗ ಇಲ್ಲೊಂದೆರಡು ಹೂವು ಆಗ್ಯಾವು. ಹೂವು ಒಂದೆರಡು ಹರಿದ್ಬಿಡೋಣ ಅಂತ. ದೇವ ಟೈಟಾನಿಕ್ ಹೀರೋ ನನ್ನ ಚೆಲುವೆ. ಸೊ ಇದು ನಮ್ಮ ಗಾರ್ಡನ್.
ಇಲ್ಲಿ ಪೈನಾಪಲ್ ಹಣ್ಣಿನ ಗಿಡನೂ ಐತಿ, ಬಟ್ ಅದು ಪೈನಾಪಲ್ ಹಣ್ಣಿನ ಗಿಡದಾಗ ಇನ್ನ ಪೈನಾಪಲ್ ಆಗಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಪೈನಾಪಲ್ ಆಗಿದ್ವು, ಬಟ್ ಈ ಸರಿ ಆಗಿಲ್ಲ. ಇವಾಗ ಹರ್ಕೊಂಡಿದ್ದು 3 ಫ್ರೆಶ್ ಹಣ್ಣು. ಇವಾಗ ಬರ್ರಿ ತಿನ್ನೋಣಂತ. ಇದ ಚಿಕ್ಕು ಹಣ್ಣಿನ ಗಿಡ. ಚಿಕ್ಕು ಹಣ್ಣು ಅಂತೂ ಇಷ್ಟು ಮಸ್ತ್ ಸಪೋಟ ನೆಕ್ಸ್ಟ್ ಲೆವೆಲ್. ಆದ್ರ ಏನಾಗ್ಬಿಟ್ಟೈತಪ್ಪ ಅಂತಂದ್ರೆ ಅದು ಗಿಡ ಎಲ್ಲ ಕಟ್ ಮಾಡಿ ನಾವು, ಹಿಂಗಾಗಿ ಇವಾಗಿಲ್ಲ. ಸೊ ಐ ಹೋಪ್ ಯು ಪೀಪಲ್ ಎಂಜಾಯ್ಡ್ ದಿಸ್ ವ್ಲಾಗ್. ನೆಕ್ಸ್ಟ್ ಟೈಮ್ ಇನ್ನೂ ಚಲೋ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ಕೊತಾ ಇರ್ರಿ. ಸಿ ಯು, ಟೇಕ್ ಕೇರ್, ಬಾಯ್.